ಗೈಸ್, ನೀವು ತುಂಬ ಕಡೆ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಗಿಬ್ಲಿ ಎಫೆಕ್ಟ್ ಇರುವಂಥ ಒಂದು ಫೋಟೋಸ್ಗಳು ತುಂಬ ವೈರಲ್ ಆಗ್ತದವೆ. ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಗಿಬ್ಲಿ ಎಫೆಕ್ಟಲ್ಲಿ ನಿಮ್ಗೆ ಯಾವ ಥರ ಫೋಟೋಸ್ನ ಜನ್ರೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನೀವೇನು ದುಡ್ಡನ್ನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಕ್ರಿಯೇಟ್ ಮಾಡ್ಬೋದು, ಆಯಿತಾ. ಸೊ ನಾನು ಹೇಳೋ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ ಈಸಿಯಾಗಿ ಬೇಗ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಬನ್ನಿ, ಆ ಒಂದು ಎಫೆಕ್ಟಲ್ಲಿ ನೀವು ಫೋಟೋಸ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಕ್ರೋಮನ್ನು ಓಪನ್ ಮಾಡಿಕೊಂಡು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ನ ನೀವು ಓಪನ್ ಮಾಡ್ಕೊಂಡ ನಂತರ ಸೊ ನೀವಿಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನಾನು ಹೇಳೋದನ್ನು ಸರ್ಚ್ ಮಾಡಿ. ಓಕೆ, LUCKYLIKESHYASH ಆಯಿತಾ. ಸೊ ಇದನ್ನು ನೀವು ಸರ್ಚ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಫಸ್ಟ್ ಒನ್ ಬರುತ್ತೆ, ಲಕ್ಕಿಲಿ ಕೇಶಸ್ ಅಂತ. ಸೊ ಜಸ್ಟ್ ಇದನ್ನು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ, ಆಯಿತಾ. ಇದು ನಂದೇ ವೆಬ್ಸೈಟು. ಈ ಒಂದು ವೆಬ್ಸೈಟಲ್ಲೇ ನಾನು ನಿಮಗೆ ಕ್ರಿಯೇಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ, ಆಯಿತಾ. ಸೊ ಈ ಒಂದು ಫಸ್ಟ್ ವೆಬ್ಸೈಟು luckily.com ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣವೇ ಸೊ ನಿಮ್ಗೆ ಇಲ್ಲಿ ಔ ಟು ಕ್ರಿಯೇಟ್ ಗಿಬ್ಲಿ ಇಮೇಜ್ ಅಂತ ಬರುತ್ತೆ, ಈ ಥರದೊಂದು ಆರ್ಟಿಕಲ್ಲು. ಸೊ ನಿಮ್ಗೇನಾದರೂ ಸಿಕ್ಕಿಲ್ಲ ಅಂದರೆ ಹಿಂಗೆ ಕೆಳಗಡೆಗೆ ಬಂದರೆ ಅದು ಸಿಕ್ಕೇ ಸಿಗುತ್ತೆ, ಆಯಿತಾ. ಸೊ ಜಸ್ಟ್ ಈ ಒಂದು ಗಿಬ್ಲಿ ಎಫೆಕ್ಟ್ ಅಂತ ಇದೆ ನೋಡಿ. ಸೊ ಔ ಟು ಕ್ರಿಯೇಟ್ ಗಿಬ್ಲಿ ಇಮೇಜ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ. ಇಂಟು ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇಂಟು ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ನಾನು ನಿಮಗೆ ತೋರಿಸಿದ್ದೀನಿ ಯಾವ ಥರ ನೀವು ಇಲ್ಲಿ ಗಿಬ್ಲಿ ಇಮೇಜನ್ನ ನೀವು ಕ್ರಿಯೇಟ್ ಮಾಡೋದು ಅಂತ. ನಾನು ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಸ್ಕ್ರೀನ್ಶಾಟ್ ಹಾಕೋ ಮುಖಾಂತರ ತೋರಿಸಿದ್ದೀನಿ. ಈಗ ನಾನು ನಿಮಗೆ ನೋಡಿ ಇಲ್ಲಿ ಒಂದು ಇಮೇಜು ಕೂಡ ಹಾಕಿದ್ದೀನಿ. ಈಗ ನಾನು ನಿಮಗೆ ಇಲ್ಲಿ ವೀಡಿಯೋದಲ್ಲಿ ಲೈವಾಗೆ ತೋರಿಸ್ತೀನಿ, ಆಯಿತಾ. ಸೊ ಬನ್ನಿ, ಈಗ ನೀವೇನು ಮಾಡಿ ಅಂತಂದರೆ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಕ್ಲಿಕ್ ಹಿಯರ್ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಈ ಒಂದು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ನ ಮಾಡಿ, ಆಯಿತಾ. ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಈ ಥರ ಬರುತ್ತೆ. ಬೇಕು ಅಂತಂದರೆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ನಾಟ್ ನೌ ಅಂತ ಕೊಡ್ತೀನಿ. ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ, ಇಲ್ಲಿ ಮೇಲ್ಗಡೆ ಸೈನ್ ಅಪ್ ಅಂತ ಇದೆ. ಸೊ ನೀವಿಲ್ಲಿ ನೋಡ್ಬೋದು. ಜಸ್ಟ್ ಈ ಸೈನ್ ಅಪ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಈ ಸೈನ್ ಅಪ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸೈನ್ ಅಪ್ ಆಗಬೇಕು ಅಂದರೆ ನೀವು ಫಸ್ಟು ಇದರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ನೀವು ಇದರಲ್ಲಿ ಆ ಗಿಬ್ಲಿ ಇಮೇಜ್ ಎಫೆಕ್ಟ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು, ಆಯಿತಾ. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿಕೊಂಡು ನಾನು ನನ್ನ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ಓಕೆ, ನಾನಿವಾಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಗೈಸ್, ನಾನಿವಾಗ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಸೊ ಅಲ್ಲಿ ನನಗೆ ಮೇಲ್ಗಡೆ ನಂದು ಪ್ರೊಫೈಲ್ ಫೋಟೋ ಬಂತು. ಈ ಥರ ನಿಮಗೂ ಕೂಡ ಬರಬೇಕು. ಇದು ಬಂದ ಮೇಲೆ ನೀವು ಇದರಲ್ಲಿ ನೀವು ಫೋಟೋನ ಕ್ರಿಯೇಟ್ ಮಾಡೋಕ್ಕಾಗೋದು. ಸೊ ಜಸ್ಟ್ ನಿಮ್ಮ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ನ ಹಾಕ್ಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದ ನಂತರ ಸೊ ನಿಮಗಿಲ್ಲಿ ಒಂದು ಸೆಕೆಂಡು ಟೇಬಲ್ ಹಿಂದುಕೊಂಡಾಯಿತು ವರಿಕಂದು. ಓಕೆ, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನಿಮಗಿಲ್ಲಿ ವಾಟ್ ಡು ಯು ವಾಂಟ್ ಟು ನೋ ಅಂತ. ಸೊ ಇಲ್ಲಿ ಒಂದು ಅಟ್ಯಾಚ್ಡ್ ಒಂದು ಫೈಲ್ ಇದೆ. ಸೊ ಜಸ್ಟ್ ಈ ಒಂದು ಫೈಲ್ ಮೇಲೆ ಕ್ಲಿಕ್ನ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಬರುತ್ತೆ, ಆಯಿತಾ. ಸೊ ಇಲ್ಲಿ ನೀವೇನು ಮಾಡಬೇಕು, ಸೆಲೆಕ್ಟ್ ಫೈಲ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಒಂದು ಗ್ಯಾಲರಿಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದನ್ನು ನೀವು ಗಿಬ್ಲಿ ಎಫೆಕ್ಟಾಗಿ ಮಾಡಬೇಕು ಅಂತ ಇದ್ದರೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ನನ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ನಾನು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಫೋಟೋ ಇವಾಗ ನೀವು ಅಲ್ಲಿ ನೋಡ್ಬೋದು ಕೆಳಗಡೆ ಇಮೇಜ್ ಅಂತ ಅಂದ್ಬಿಟ್ಟು ಅಪ್ಲೋಡ್ ಆಗ್ತಾ ಇದೆ. ಸೊ ನೀವು ವೆಯ್ಟ್ ಮಾಡಬೇಕು, ಅದು ಅಪ್ಲೋಡ್ ಆಗೋ ತನಕ. ಈಗ ಅಪ್ಲೋಡ್ ಆಗಿದೆ, ನೀವು ಅಲ್ಲಿ ನೋಡ್ಬೋದು. ಸೊ ನಾನೊಂದು ರೆಡ್ ಕಲರ್ದೊಂದು ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ವಾಟ್ ಡು ಯು ವಾಂಟ್ ಟು ನೋ ಅಂತ ಇದೆ ನೋಡಿ. ಇಲ್ಲಿ ನೀವು ಇವಾಗ ಇಂಪಾರ್ಟೆಂಟು ಇದನ್ನು ನೀವು ಟೈಪ್ ಮಾಡಲೇಬೇಕು. ಇದನ್ನು ಟೈಪ್ ಮಾಡಿಲ್ಲ ಅಂತಂದರೆ ನಿಮಗೆ ಅದು ಗಿಬ್ಲಿ ಎಫೆಕ್ಟಲ್ಲಿ ಬರೋದಿಲ್ಲ. ಓಕೆ, ಸೊ ಇವಾಗ ನಾನು ಹೇಳೋದನ್ನು ನೀವು ಟೈಪ್ ಮಾಡ್ಕೊಳ್ಳಿ. ಟರ್ನ್ ದಿಸ್ ಇಮೇಜ್ ಇಂಟು ಗಿಬ್ಲಿ, ಆಯಿತಾ. ಗಿಬ್ಲಿ ಸ್ಟುಡಿಯೋ ಆರ್ಟ್ ಅಂತ ಹಾಕಿ, ಆಯಿತಾ. ಗಿಬ್ಲಿ ಸ್ಟುಡಿಯೋ ಆರ್ಟ್ ಅಂತ ಹಾಕಿ. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಸೆಂಡ್ ಅಂತಿದೆ ನೋಡಿ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೆಂಡ್ ಮಾಡಿ. ಈಗ ನಿಮ್ಗೆ ಅದು ಆಟೋಮೆಟಿಕಲಿ ಲೋಡ್ ಆಗುತ್ತೆ. ವೆಯ್ಟ್ ಮಾಡಬೇಕು ಇಲ್ಲಿ, ಆಯಿತಾ. ಸೊ ಇಲ್ಲಿ ಲೋಡ್ ಆಗುತ್ತೆ, ತುಂಬ ಹೊತ್ತು ಲೋಡ್ ಆಗುತ್ತೆ. ಒಂದು ಐ ಥಿಂಕ್ ಸೊ ಇವಾಗ ನೀವು ನೋಡ್ಬೋದು ಇನ್ನೂ ಅದು ಬಂದಿಲ್ಲ, ಆಯಿತಾ. ಸೊ ಈಗ ಬರ್ತಾಯಿದೆ ನೋಡಿ, ನೀವು ಆಟೋಮೆಟಿಕಲಿ ಅಲ್ಲಿ ನೋಡ್ತಾ ಇದ್ದೀರಾ ಇಮೇಜು ಕ್ರಿಯೇಟ್ ಆಗ್ತಾಯಿದೆ. ಒಂದು 5 to 6 ಸೆಕೆಂಡ್ಸು. ಸೊ ನೀವು ವೆಯ್ಟ್ ಮಾಡಿದ್ರೆ ಈ ಥರ ಇಮೇಜ್ ಕ್ರಿಯೇಟ್ ಆಗುತ್ತೆ. ವೆಯ್ಟ್ ಮಾಡಿ, ಲೋಡ್ ಆಗ್ತಾಯಿದೆ, ಲೈವಾಗೆ ಕ್ರಿಯೇಟ್ ಆಗ್ತಾಯಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಫ್ರೀ ಗೈಸ್, ಆಯಿತಾ. ನೀವು ₹1 ಕೊಡೋಂಗಿಲ್ಲ, ಆರಾಮಾಗಿ ನೀವು ಈ ಥರ ಕ್ರಿಯೇಟ್ ಮಾಡ್ಬೋದು. ನೋಡಿ ಇವಾಗ ಇಮೇಜ್ ಬಂತು.
ಈಗ ಈ ಒಂದು ಇಮೇಜನ್ನು ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ನಿಮ್ಗೆ ಇಲ್ಲಿ ಸೇವ್ ಟು ಫೋಟೋಸ್ ಅಂತ ಬರುತ್ತೆ. ಸೊ ಇದನ್ನು ನೀವು ನಿಮ್ಮೊಂದು ಗ್ಯಾಲರಿಗೆ ಸೇವ್ ಮಾಡ್ಕೋಬೋದು. ಈ ಥರ ನೀವು ಈ ಒಂದು ಜಿಬ್ಲಿ ಇಮೇಜಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಆರಾಮಾಗಿ ಈ ಒಂದು ವೆಬ್ಸೈಟಲ್ಲಿ. ಸೊ ನನ್ನ ಒಂದು ವೆಬ್ಸೈಟಲ್ಲಿ ನಾನು ನಿಮಗೆ ಎಲ್ಲವೂ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಆರಾಮಾಗಿ ಹೋಗಿ ಎಷ್ಟಾದರೂ ಕ್ರಿಯೇಟ್ ಮಾಡ್ಕೊಳ್ಳಿ, ಎಷ್ಟಾದರೂ ಅಪ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ತುಂಬ ಜನ ಪೇಯ್ಡ್ ಯೂಸ್ ಮಾಡ್ತಾ ಇದ್ದಾರೆ, ದುಡ್ಡು ಕೊಟ್ಬಿಟ್ಟು ಏನೇನೋ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾನೇ ನಿಮಗೆ ತೋರಿಸಿದ್ದೀನಿ, ಫ್ರೀಯಾಗೆ ಮಾಡ್ಕೋಬೋದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.